ಕಮಲಿ, ನೀನೇನು ಆರ್ತಿ ತಟ್ಟೆನ ಕೈಯಲ್ಲಿ ಇಟ್ಕೊಂಡಿದ್ಯಾ? ನಾನೇನೋ ಅಣ್ಣಂಗೆ ರಾಖಿ ಕಟ್ಟಬೇಕು, ನೀನು ಯಾರಿಗೆ ಕಟ್ತೀಯಾ? ಹೌದಲ್ವಾ ಕಮಲಿ, ನೀನ್ ಯಾರಿಗೆ ರಾಖಿ ಕಟ್ಟೋದಿದೆ? ಅದು ಅನಿಕಾ, ನಾನು ಸಂಭವ ಕಟ್ಟೋಣ ಅಂತ ತಕೊಂಬಂದೆ. ಓಹೋ ಹೌದಲ್ವಾ, ನಾನು ನೋಡು ಶಂಭುನ್ ಮರ್ತೇ ಹೋಗಿದ್ದೀನಿ. ನೀನು ಯಾವಾಗಲೂ ನನ್ನ ಮರ್ತೋಯ್ತೀಯ ರಚನಾ. ಬನ್ನಿ ಎಲ್ಲರೂ ಒಳಗಡೆ ಹೋಗೋಣ. ಬನ್ನಿ ನವ ದಂಪತಿಗಳೇ. ನಮಸ್ತೆ. ನಮಸ್ಕಾರ. ನಿಮ್ಮಿಬ್ಬರ ಹೆಸರಲ್ಲಿ ಅರ್ಚನೆ ಮಾಡ್ಬೇಕಾ? ರಿಷಿ ಕಮಲಿ. ರಿಷಿ ನನ್ನ ಇನ್ವೈಟ್ ಮಾಡಿದ್ರು, ನನ್ನ ಬಗ್ಗೆ ಕೇರೇ ಮಾಡ್ತಿಲ್ವಲ್ಲ. ಈ ಸೋಡಾ ಏನಾದ್ರೂ ಡಬಲ್ ಗೇಮ್ ಆಡ್ತಿದ್ದಾಳ? ನಿಜವಾಗ್ಲೂ ರಿಷಿ ನನ್ನ ಅನಿಕಾ ಸುಮ್ಕೆ ಮಾಡ್ಕೊಳ್ಳವಿ. ನಾನು ಅನಿಕಾ ಮಂಗಳಾರತಿ ತಕ್ಕ ಪ್ರಸಾದನೂ ಕೊಡ್ತಾರೆ. ಅರ್ಚಕ್ರೆ ಅನಿಕಾಗ್ ಮಂಗಳಾರತಿ. ಕಮಲಿ, ನೀನ್ ರಚನಾ ಮುಂದೆನೆ ಹೀಗ್ ಮಾಡಿದ್ರೆ ಅವಳಿಗೆ ಬೇಜಾರಾಗಲ್ವಾ? ಪಾಪ, ಕಟ್ಕೊಂಡಿರೋ ತಾಳಿಗೆ ಗೌರವ ಕೊಡ್ಲೋ ಬೇಡವೋ ಅನ್ನೋ ಕನ್ಫ್ಯೂಷನ್. ಗಂಡ ಬೇರೆ ಜೊತೆಲಿಲ್ಲ. ಶಟಪ್ ಅನಿಕಾ. ಏ ರಚನಾ, ನಾನು ಕಟ್ಟೋದಕ್ಕೆ ರಾಖಿ ತಂದಿದ್ಯಲ್ವಾ? ಇಲ್ಲ ಮರ್ತ್ಬಿಟ್ಟ? ಅಣ್ಣ ಅದನ್ನ ಮರಿತೀನಾ? ನಿಂಗಿ, ನಾನು ಅಣ್ಣಂಗೆ ರಾಖಿ ಕಟ್ಟೋದನ್ನ ನೀನು ಫೋಟೋ ತೆಗಿಬೇಕು. ಈ ಬ್ಯಾಕ್ಗ್ರೌಂಡ್ ಬೇಡ, ಬೇರೆ ಕಡೆ ಹೋಗೋಣ ಬಾ.
ಕಮ್ಲಿ ನನಗೆ ರಾಖಿ ಕಟ್ಟಿದ ಮ್ಯಾಕೆ ಅವಳು ನನಗೆ ಅಕ್ಕ ಆಯ್ತಾಳೆ, ನೀವು ನನಗೆ ಭಾವ ಆಯ್ತೀರಾ. ಅದಕ್ಕೆ ಕ್ಲಾಸ್ನಾಗೂ ನಿಮ್ಮನ್ನ ಭಾವ ಅಂತ ಕರಿಬೋದಾ ಭಾವ? ಹಾ ನೀನೇನ್ ಬೇಕಾದ್ರೂ ಕರಿಬೋದು, ಆದ್ರೆ ನಾನ್ ರೆಸ್ಪಾಂಡ್ ಮಾಡ್ಬೇಕಲ್ವಾ. ನೀನ್ ಏನೇ ತಪ್ಪು ಮಾಡಿದ್ರು ನಿನಗೆ ಬೆಂಡ್ ಎತ್ತದೆ. ಸರಿ ಸರಿ. ರಿಷಿ ಸರ್, ನಾನುವೇ ನಿಮ್ನ ಭಾವ ಅಂತಾನೆ ಕರಿತೀನಿ, ಕೇಳಕ್ಕೆ ಸೆಂದಾಗೈತೆ. ಅನಿಕಾ, ನೀನುವೇ ಇನ್ಮ್ಯಾಕೆ ರಿಷಿ ಸರ್ನ ಭಾವ ಅಂತಾನೆ ಕರಿ. ಅಯ್ಯೋ ನೀನುವೇ ಏನು, ಆಕ್ಚುಲಿ ಭಾವ ಅಂತ ಕರಿಬೇಕಾಗಿರೋದು ಇವಳೇನೆ. ಹೌದು, ಅಕ್ಕನ ಗಂಡ ಅಲ್ವಾ? ವಾಟ್? ನೋ, ಹಾಗೆಲ್ಲ ಏನು ಇಲ್ಲ. ಕಮಲಿ ಬರೋಕ್ ಮುಂಚೆನು ನನಗೆ ರಿಷಿನೇ. ಬಾವ ಗೀವ ಅಂತೆಲ್ಲ ನಾನು ಕರೆಯಲ್ಲ. ಅದ್ಯಾಕೆ ಕರಿಯಲ್ಲ? ನೀನ್ ಕರ್ದಿಲ್ಲ ಅಂದ್ರು ರಿಷಿ ಅಣ್ಣ ನಿಂಗ್ ಭಾವನೆ. ಈಗ ನಮ್ಮೆಲ್ರ ಮುಂದೆ ಕರಿ. ಕರಿಯವೇ? ಏಯ್ ಕಮ್ ಆನ್. ರಿಷಿ ರಿಷಿ ಅಂದ್ರೆ ನಾನು ರೆಸ್ಪಾಂಡ್ ಮಾಡೋದೇ ಇಲ್ಲ. ಕಮ್ ಆನ್. ಬಾವ. ವಾವ್, ಅನಿಕಾ once more please. ರಿಷಿ ಬಾವ. ಅಣ್ಣ ಕೈ ತೋರ್ಸು. ಓ ಬಾವ, ನಮ್ ಕಡೆಯಿಂದಾನು ನಿನ್ಗೆ ರಾಖಿ ಕಟ್ಟೋದೈತೆ. ನಿಮ್ ಕಡೆಯಿಂದನಾ? ನಮ್ ಕಡೆ ಅಂದ್ರೆ ನಾನಲ್ಲ, ನಮ್ಮನೆಯಿಂದ ಅನಿಕಾನು ರಿಷಿ ಸರ್ಗೆ ರಾಖಿ ಕಟ್ಟೋದೈತೆ. ವಾಟ್? ಅಯ್ಯೋ, ಯಾಕೆ ಸಾಕೈತಿ ಅನಿಕಾ? ಭಾವ ಅಂದ್ರೆ ಅಣ್ಣನ್ ಸಮಾನ, ನೀನುವೇ ರಾಖಿ ಕಟ್ಬೇಕು. ಹಿಂಗೆ ಸುಮ್ಕಿರವಿ, ಅದೇಟು ಅಂತ ಆಡ್ಕತ್ಯಾ? ಅಯ್ಯೋ ಕಮ್ಲಿ, ಇದ್ರಲ್ಲಿ ಆಡ್ಕೊಳಕ್ ಏನಿದೆ? ಅನಿಕಂಗ್ ಇಷ್ಟ ಇದ್ರೆ ಧಾರಾಳವಾಗಿ ರಾಖಿ ಕಟ್ಬೋದಪ್ಪ. ನಾನ್ ಕಟ್ಟಲ್ಲ ಅಷ್ಟೇ. ಅನಿಕಾ ನಿಂತ್ಕೊ ಹೋಗ್ಬೇಡ. ಅನಿಕಾ, ಅನಿಕಾ ನಿಂತ್ಕೊಳ್ಳವೇ. ಅನಿಕಾ, ನೋಡ್ದ್ಯಾ ಕಮ್ಲಿ, ರಾಖಿ ಕಟ್ಟು ಅಂದ್ರೆ ಹೆಂಗ್ ಓಡೋಯ್ತಾಳೆ ಅಂತ. ಇವಳಿಗೆ ನೀನು ಪಾಪ ಅಂತ್ಯಾ? ಸುಮ್ಕಿರು. ನಿಂಗೆ ಅವಳು ರಿಷಿ ಸರ್ ಮ್ಯಾಗ ಮನ್ಸ್ ಮಾಡಿಕೊಂಡಿದ್ಲು ಅಂತ ನಮ್ ಎಲ್ರಿಗೂ ಗೊತ್ತಿರೋದೆಯ. ಅದಾದ್ಮ್ಯಾಕುವೆ ನೀವು ರಾಖಿ ಕಟ್ಟು ಅಂತ ಬಲವಂತ ಮಾಡಿದ್ರೆ? ಆಹಾ ಕಮ್ಲಿ, ಸಾಕ್ಷಾತ್ ದೇವ್ರು ನೀನು. ಅಲ್ಲ, ನಿಂಗೂ ಅಣ್ಣಂಗೂ ಮದ್ವೆ ಆಗಿದೆ ಅನ್ನೋದು ಮರ್ತ್ಬಿಟ್ಯಾ? ಕಮ್ಲಿ, ಇನ್ಮ್ಯಾಕೆ ಅವಳ ಆಸೆಗಳಿಗೆಲ್ಲ ಮೂಟೆ ಕಟ್ಬೇಕಟ್ಟೆಯ. ರಿಷಿ ಸಾರು ನಿನ್ನವ್ರು ಮಾತ್ರ. ಏ ಕೂಲ್, ದೇವಸ್ಥಾನಕ್ಕೆ ಬಂದ್ಬಿಟ್ಟು ಈ ತರ ಜಗಳ ಆಡ್ತಿರಲ್ಲ. ಯಾರೇನೇ ಹೇಳಿದ್ರು ಏನೇ ಮಾಡಿದ್ರು ಈ ರಿಷಿ ಕಮ್ಲಿ ಅವ್ರಿಗೆ ಮಾತ್ರ. ಕಮ್ಲಿ ಅವರೇ, ನೀವು ಈ ವಿಷಯನ ಬಿಟ್ಟಾಕಿ. ಅಣ್ಣ ಬಾ, ನಾವೀಗ ಬಂದಿದ್ದ ಕೆಲಸ ಮಾಡೋಣ. ಇವತ್ ಮಾತ್ರ ಅಲ್ಲ, ಪ್ರತಿದಿನಾನು ಇದೇ ತರ ಭಯ ಭಕ್ತಿ ಇಟ್ಕೊಂಡು ನನ್ನ ಕರಿಬೇಕು, ಅರ್ಥ ಆಯ್ತಾ? ಆಯ್ತು ಕಣೋ, ಬಾರೋ. ಏಯ್, ಅಣ್ಣ ಅಂತ ಕೂಗು, ಹೋಗೋ ಬಾರೋ ಅಂತಿದ್ಯಾ? ಆಯ್ತಣ್ಣ, ಬನ್ನಿ ಅಣ್ಣ, ಕೂತ್ಕೊಳ್ಳಿ ಅಣ್ಣ. ಹಾ, ಹಾಗಿರ್ಬೇಕು. ರಚನಾ, ನೀನ್ ಕಟ್ತಿರು, ನಾನೋಗ್ ಪ್ರದಕ್ಷಿಣೆ ಹಾಕ ಬರ್ತೀನಿ. ಸರಿ. ಇದ್ಯಾಕವಿ ಸಂಭೋಗ್ ರಾಖಿ ಕಟ್ತೀನಿ ಅಂದ? ಹಾ, ನಿಂಗೆ ಬಂದ್ಬಿಟ್ಟು ಕಟ್ತೀನಿ. ಈ ಕಮಲಿ ಎಲ್ರನ್ನ ಬಿಟ್ಟು ಎಲ್ಲಿ ಹೋಗ್ತಿದ್ದಾಳೆ? ತಂಗೆವಾ, ಅನಯ್ಯ ಹೆಂಗಿದ್ಯಾ? ನನ್ ಕತೆ ಬಿಡು, ನೀನ್ ಹೆಂಗಿದ್ಯಾ? ಇಲ್ಲ ಇಲ್ಲ ಇಲ್ಲ, ಯಾರು ನೋಡಿಲ್ಲ, ತಲೆ ಕೆಡ್ಸ್ಕೊಬಿಡ. ಅಂದಂಗೆ ರಚನಾ ಹೆಂಗಿದ್ದಾಳೆ? ಅವಳು ನನ್ನ ಬಗ್ಗೆ ಏನಾದ್ರು ಮಾತಾಡ್ತಿರ್ತಾಳ? ಅವಳ ಮನ್ಸಲ್ಲಿ ನಾನು ಇನ್ನೂ ಇದ್ದೀನಿ ಅಲ್ವಾ? ಅಯ್ಯೋ, ಇಲ್ದೆ ಏನೋ. ಅವಳ ಮನ್ಸ್ನಾಗೆ ನೀನ್ ಖಂಡಿತವಾಗ್ಲೂ ಇದ್ಯಾ. ಆದ್ರೆ
ಅವಳ ಜೀವನದಾಗಿಲ್ಲ ಅಟ್ಟಯ್ಯ. ಅಂದ್ರೆ ರಚನಾ ಇನ್ಮೇಲೆ ಇಲ್ಲ ಇಲ್ಲ, ನಾನು ಹಂಗೆ ಅವಳಿಲ್ಲ. ಅವಳ ಮನ್ಸಿನಾಗೆ ಅವಳನ್ನ ಸ್ಯಾನೇನೆ ಪ್ರೀತಿ ಮಾಡ್ತಾಳೆ. ಆದ್ರೆ ನೀನ್ ಮಾಡಿರೋ ಕೆಲ್ಸದಿಂದ ಪ್ರೀತಿಗಿಂತ ಕೋಪ ಜಾಸ್ತಿ ಆಗೈತೆ ಆಟಯ್ಯ. ಈ ಗಟ್ಟಿಯಾಗಿರೋ ಪ್ರೀತಿ ಮುಂದೆ ಈ ತಾತ್ಕಾಲಿಕವಾದ ಕೋಪ ಸ್ಯಾನೆ ದಿವಸ ಇರಕ್ಕಿಲ್ಲ. ಎಲ್ಲಾನು ಸರಿ ಹೋಯ್ತೈತೆ. ಈಗ ನಮ್ ಜೊತೆಯಾಗೆ ರಚನಾನು ಬಂದವಳೆ. ನೀವ್ ಹೋಗ ಅವಳ ತವ ಮಾತಾಡು. ಅವಳ ಮನ್ಸು ಬದಲಾದ್ರೂ ಆಗ್ಬೋದು. ಜೀವನದಲ್ಲಿ ಎಲ್ಲ ಕಳ್ಕೊಂಡ್ ಮೇಲೆ ಬುದ್ಧಿ ಬರುತ್ತೆ ಅಂತಾರಲ್ಲ, ಅದಕ್ಕೆ ಬೆಸ್ಟ್ ಉದಾಹರಣೆ ಅಂದ್ರೆ ನಾನೇ ಕಣವ. ಜೈಲಲ್ಲಿ ಇದ್ದಾಗಲೇ ಬಿಂದಾಸಾಗಿದ್ದೆ, ಆದ್ರೆ ಈಗ ಬದಲಾಗ್ತೀನಿ ಅಂತ ನಿರ್ಧಾರ ಮಾಡಿದ್ಮೇಲೆ ನನ್ನ ಜೊತೆಗೆ ಯಾರು ಇಲ್ಲ. ಯಾಕೆ ಹಿಂಗ್ ಕೈಯಾಗಿ ಮಾತಾಡ್ತೀಯ? ಬಿಡ್ತು ಅನ್ನು. ಒಳ್ಳೆತನಕ್ಕೆ 1000 ಅಡೆತಡೆ ಬಂದ್ರು ಗೆಲ್ಲೋದು ಒಳ್ಳೆತನನೆಯ. ಅಣ್ಣ, ಕೈ ಮುಂದೆ ಮಾಡು. ಕಳ್ಳನ್ನು ಕಣ್ಣಾಗೆ ಮನ್ಸಾಗೆ ನೋಡಿ ತಾಯಿ ನೀನು. ನಿನ್ಗೆ ಹೆಂಗ್ ಧನ್ಯವಾದ ಹೇಳು? ಅಣ್ಣಯ್ಯ, ಅದೆಲ್ಲ ಏನು ಬೇಡ. ಅದ್ಯಾರು ನಂಗೆ ಇಂಥ ಅಣ್ಣ ಏನ್ ಕೊಟ್ಟವನಲ್ಲ ಅನ್ನೋ ಖುಷಿ ಐತೆ. ಹಂಗೆಯ್ಯ, ಇನ್ಮ್ಯಾಕೆ ನನ್ನ ಅಣ್ಣಯ್ಯ ಯಾವುದೇ ಥರ ತಪ್ಪು ಮಾಡಲ್ಲ ಅನ್ನೋ ನಂಬಿಕೆನೂ ಐತೆ. ಅಣ್ಣ, ಎಷ್ಟು ಖುಷಿಯಾಗಿ ರಾಖಿ ಕಟ್ಟಿದೆ. ಇನ್ನಿನ್ ಮುದ್ದು ತಂಗಿಗೆ ಏನಾದರೂ ಗಿಫ್ಟ್ ಕೊಡೋದ್ ಬದಲು ತಪ್ಪು ಕೂತಿದ್ಯಲ್ಲ. ರಚನಾ, ನಿನ್ನ ಮದುವೆನ ಹೇಗೆಲ್ಲ ಮಾಡಬೇಕು ಅಂತ ನಾನು ಆಸೆಗಳಿಟ್ಕೊಂಡಿದ್ದೆ. ಆದ್ರೆ ಅವ್ನು ಯಾವನೋ ಬಂದು ನಿನ್ನ ಕತ್ತಕ್ಕೆ ತಾಳಿ ಕಟ್ಟಿ ನಿನ್ನ ಬದುಕನ್ನೇ ನಾಶ ಮಾಡಿಬಿಟ್ನಲ್ಲ. ಇಷ್ಟೆಲ್ಲ ಆದರೂ ಹೇಗೆ ನಗ್ನಾಗ್ತಾ ಇದೆಯಾ ರಚನಾ? ನಿನ್ನ ಈ ಪರಿಸ್ಥಿತಿಗೆ ತಂದ ಅವನ್ನ ಮಾತ್ರ ನಾನು ಸುಮ್ಮನೆ ಬಿಡಲ್ಲ. ನಾನು ಸುಮ್ಮನೆ ಇದ್ದೀನಿ ಅಂದ ಮಾತ್ರಕ್ಕೆ ನನಗೆ ಅವನ ಮೇಲೆ ಸಿಟ್ಟಿಲ್ಲ ಅಂತಲ್ಲ. ಆದರೆ ನಿನ್ನ ಹೀಗೆ ದುಃಖ ಪಡೋದನ್ನ ನನ್ನ ಕೈ ಸಹಿಸ್ಕೊಳಕ್ಕಾಗಲ್ಲ. ಅಣ್ಣ, ಈಗ ಯಾಕೆ ಆ ಮಾತೆಲ್ಲ? ತಗೋ, ಸ್ವೀಟ್ ತಿನ್ನು.
ನಿಮ್ಮ ಬದುಕು ಸದಾ ಹಿಂಗೆ ಸಿಹಿಯಾಗಿರ್ಬೇಕು. ರಾಖಿ ಕಟ್ಟಿಸ್ಕೊಂಡೆ, ಸ್ವೀಟು ತಿಂದೆ, ಈಗ ನನ್ನ ಗಿಫ್ಟ್ ಎಲ್ಲಿ? ಎತ್ತು ಗಿಫ್ಟ್. ನಾನು ವಾಪಸ್ಸು ನಿನಗೇನು ಕೊಡ್ಲವ? ನನ್ನ ಹತ್ರ ಏನೂ ಇಲ್ಲ. ಆದ್ರೆ ನಿನಗೆ ಅಂತ ಬರ್ತಾ ಚಾಕ್ಲೇಟ್ ತಂದಿದ್ದೀನಿ. ನಿಮ್ಮಣ್ಣ ಬಡವ. ಸ್ವಂತ ದುಡ್ಡನ್ನ ಕೊಡೋ ಯಾವ ಹುಡುಗರೇನೋ ಚಿಕ್ಕದಲ್ಲ ಅಣ್ಣಯ್ಯ. ಇದು ನನಗೆ ಕೋಟಿ ರೂಪಾಯಿ ಸಮ. ಕೈ ತೋರಿಸು. ಸಖತ್ತಾಗಿದೆ ಅಣ್ಣ. ಯು ಆರ್ ದ ಬೆಸ್ಟ್ ಬ್ರದರ್. ಕೊಟ್ಟೆ ಅಂತ ಹೀಗೆ ಹೇಳ್ತಾ ಇದೆಯಾ ಅಥವಾ ನಿಜವಾಗ್ಲೂ ಬೆಸ್ಟ್ ಅಂತ? ಅಣ್ಣ ನಿಂಗೆ ಯಾವಾಗ್ಲೂ ತಮಾಷೆನೆ. ಹೋಗೋ. ಏನೇ ಕಮಲಿ, ಅಣ್ಣ ತಂಗಿ ಸೆಂಟಿಮೆಂಟ್ ಜೋರಾಗೆ ನಡೀತಿದೆ. ಅನಿಕಾ, ರಿಷಿ ನನಗೆ ಸರ್ಪ್ರೈಸ್ ಕೊಡ್ತಾನೆ ಅಂತ ನಾನು ಅನ್ಕೊಂಡು ಬಂದ್ರೆ ನೀನು ಇಂಥ ಸರ್ಪ್ರೈಸ್ ಕೊಟ್ಬಿಟ್ಟಿಯಲ್ಲ. ವಾವ್. ಏಯ್, ಏನ್ ನಿಂದು? ನನ್ನ ತಂಗಿಯವನ ಹತ್ರ ಹಿಂಗೆಲ್ಲ ಮಾತಾಡಿದ್ರೆ ನೆಟ್ಟಿಗಿರಲ್ಲ. ವಾವ್, ಶಬಾಷ್. 10 ರೂಪಾಯಿ ರಾಕಿ ಇಷ್ಟೆಲ್ಲ ಕೆಲಸ ಮಾಡುತ್ತಾ? ಗ್ರೇಟ್. ಕಮಲಿ ನಿನ್ನ ಇಲ್ಲಿ ಕರ್ಸಿದಾಳೆ ಅಂತ ರಿಷಿಗೆ, ಸಾರಿ, ಐ ಮೀನ್ ರಚನಾ ಅಣ್ಣನಿಗೆ ಗೊತ್ತಾದ್ರೆ ಏನೆಲ್ಲ ಆಗತ್ತೆ ಗೊತ್ತಾ? ಅನಿಕಾ, ಇದ್ರ ಬಗ್ಗೆ ನಾನು ಎಲ್ಲರೂ ತವನೋ ಹೇಳ್ತೀನಿ. ಅಲ್ಲಿ ಗಂಟ ನೀನ್ ಯಾರ ತವನೋ ಹೇಳ್ಬೇಡ. ಎಲ್ರು ತವ ಹೇಳೋಳಾಗಿದ್ರೆ ಈಗಾಗ್ಲೇ ಹೇಳ್ಬೇಕಿತ್ತು. ಇವನ ಹತ್ರ ಕದ್ದು ಮುಚ್ಚಿ ರಾಖಿ ಕಟ್ಟೋದು ಏನಿದೆ? ಇವನೇ ನಿನ್ ಸ್ವಂತ ಅಣ್ಣನ. ರಚನಾನೇ ಇವನ್ನ ಬಿಟ್ಟಿರುವಾಗ ನನ್ನ ಹುಡುಗಿ ನನ್ನನ್ನ ಬಿಟ್ಟಿಲ್ಲ, ಬಿಡೋದು ಇಲ್ಲ. ಅಣ್ಣಯ್ಯ, ನೀವು ಸುಮ್ಕಿರು. ಅನಿಕಾ, ರಚನನ್ ಜೀವನ ಹಿಂಗೆ ಹಾಳಾಗ್ಬಾರ್ದು ಅನ್ನೋ ಕಾಳಜಿಯಿಂದ ನಾನು ಹಿಂಗೆ ನಡ್ಕೋತೀನಿ ಆಟಯ್ಯ. ನೀನುವೇ ರಚನನ್ ಅರ್ಥ ಮಾಡ್ಕೊಂಡಿದ್ರೆ ಇದೆಲ್ಲ ನಿನ್ಗೆ ಅರ್ಥ ಆಯ್ತಿತ್ತು. ಬಟ್ ಕಮಲಿ, ದಿಸ್ ಇಸ್ ಅಗೇನ್ಸ್ಟ್ ತಾರಾ ಆಂಟೀಸ್ ವಿಶ್. ಡು ಯು ಅಂಡರ್ಸ್ಟ್ಯಾಂಡ್ ದಟ್? ಈ ವಿಷಯ ತಾರಾ ಆಂಟಿಗೆ ಗೊತ್ತಾದ್ರೆ ನೀನ್ ಅವ್ರ ಮನೆಯಲ್ಲಿ ಸೊಸೆ ಆಗಿರೋಕ್ಕಾಗುತ್ತಾ? ನೋ ಚಾನ್ಸ್. ಅನಿಕಾ, ಕೂಗ್ಬೇಡ. ಓಕೆ, ಕೂಗಲ್ಲ, ಗುಟ್ಟಾಗಿ ಹೋಗಿ ತಾರಾ ಆಂಟಿಗೆ ಈ ವಿಷಯ ಹೇಳ್ತೀನಿ. ಅನಿಕಾ, ಪ್ಲೀಸ್ ನನ್ನ ಮಾತು ಕೇಳು. ಬಿಡೆ ಕೈನಾ. ನಿನ್ ತರ ನಾಟಕ ಆಡಕ್ಕೆ ನನಗೆ ಬರಲ್ಲ. ಐ ಹ್ಯಾವ್ ಟು ಬಿ ಲಾಯಲ್. ನಾನು ತಾರಾ ಆಂಟಿಗೆ ಹೇಳ್ತೀನಿ, ನೀನ್ ನಂದ ಫ್ಯಾಮಿಲಿಗೆ ಮೋಸ ಮಾಡ್ತಿದ್ಯಾ ಅಂತ.